ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಆ ಕ್ರಾಂತಿ ಎಲ್ಲ ಕ್ರಾಂತಿಗೂ ಕೂಡ ರಾಹುಲ್ ಗಾಂಧಿ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿದೆ. ಡಿಸಿಎಂ ಕ್ಯಾಂಪ್ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸಿಎಂ ಕ್ಯಾಂಪ್ ಇಂದ ಸಂಪುಟ ಪುನರ್ರಚನೆಯ ದಾಳ, ಕರ್ನಾಟಕದ ಕದನವನ್ನ ರಾಹುಲ್ ಗಾಂಧಿ ಅವರು ಗಮನಿಸ್ತಾ ಇದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಇದ್ದರೂ ಕೂಡ ಬಿಹಾರ್ ಫಲಿತಾಂಶದ ದಿನವೇ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಪರಾರಿಯಾಗ್ತಾರೆ. ಸದ್ಯ ಕರ್ನಾಟಕ ಪ್ರವಾಸವನ್ನ ರಾಹುಲ್ ಗಾಂಧಿ ಅವರು ಮುಂದೂಡಿದ್ದಾರೆ. ನವೆಂಬರ್ 14ನೇ ತಾರೀಕಿಂದ 22ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಬ್ಯುಸಿ ಇರ್ತಾರೆ, ಭಾರತದಲ್ಲಿ ಇರೋದಿಲ್ಲ. ಯುರೋಪ್ನ ಫಿನ್ಲ್ಯಾಂಡ್ಗೆ ರಾಹುಲ್ ಗಾಂಧಿ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಬಿಹಾರ್ ಚುನಾವಣೆ, ಸಿಕ್ಕಾಪಟ್ಟೆ ಕೆಲಸ, ಇದಾದ ಮೇಲೆ ಅವರು ಫಾರಿನ್ ಟೂರ್. ರಾಜ್ಯದಲ್ಲಿ ನವೆಂಬರ್ 20ನೇ ತಾರೀಕು ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡುವಂತೆ ಸೂಚನೆ ಬಂದಿದೆ ಈಗ. ಸೊ ರಾಹುಲ್ ಗಾಂಧಿ ಆಗಮನದ ತನಕ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮವನ್ನು ಇಡಲಾಗಿದೆ. ನವೆಂಬರ್ 23ರ ಬಳಿಕ ಕುರ್ಚಿ ಕ್ರಾಂತಿಗೆ ಮತ್ತೆ ಒಂದು ಸ್ಪಷ್ಟತೆ ಅಂತೂ ಸಿಗಲಿಕ್ಕಿದೆ. ಕ್ರಾಂತಿ ಆಗತ್ತಾ ಇಲ್ವಾ, ಸಂಪುಟ ಪುನರ್ರಚನೆಯ, ವಿಸ್ತರಣೆಯ, ಕುರ್ಚಿ ಚೇಂಜಾ, ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿಕ್ಕಿದೆ. ಏನಾಗುತ್ತೆ ನೋಡೋಣ ಇನ್ನು ನೆಕ್ಸ್ಟ್. ಇಷ್ಟೆಲ್ಲ ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಆ ಕ್ರಾಂತಿ ಎಲ್ಲ ಕ್ರಾಂತಿಗೂ ಕೂಡ ರಾಹುಲ್ ಗಾಂಧಿ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿದೆ. ಡಿಸಿಎಂ ಕ್ಯಾಂಪ್ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸಿಎಂ ಕ್ಯಾಂಪ್ ಇಂದ ಸಂಪುಟ ಪುನರ್ರಚನೆಯ ದಾಳ, ಕರ್ನಾಟಕದ ಕದನವನ್ನ ರಾಹುಲ್ ಗಾಂಧಿ ಅವರು ಗಮನಿಸ್ತಾ ಇದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಇದ್ದರೂ ಕೂಡ ಬಿಹಾರ್ ಫಲಿತಾಂಶದ ದಿನವೇ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಪರಾರಿಯಾಗ್ತಾರೆ. ಸದ್ಯ ಕರ್ನಾಟಕ ಪ್ರವಾಸವನ್ನ ರಾಹುಲ್ ಗಾಂಧಿ ಅವರು ಮುಂದೂಡಿದ್ದಾರೆ. ನವೆಂಬರ್ 14ನೇ ತಾರೀಕಿಂದ 22ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಬ್ಯುಸಿ ಇರ್ತಾರೆ, ಭಾರತದಲ್ಲಿ ಇರೋದಿಲ್ಲ. ಯುರೋಪ್ನ ಫಿನ್ಲ್ಯಾಂಡ್ಗೆ ರಾಹುಲ್ ಗಾಂಧಿ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಬಿಹಾರ್ ಚುನಾವಣೆ, ಸಿಕ್ಕಾಪಟ್ಟೆ ಕೆಲಸ, ಇದಾದ ಮೇಲೆ ಅವರು ಫಾರಿನ್ ಟೂರ್. ರಾಜ್ಯದಲ್ಲಿ ನವೆಂಬರ್ 20ನೇ ತಾರೀಕು ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡುವಂತೆ ಸೂಚನೆ ಬಂದಿದೆ ಈಗ. ಸೊ ರಾಹುಲ್ ಗಾಂಧಿ ಆಗಮನದ ತನಕ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮವನ್ನು ಇಡಲಾಗಿದೆ. ನವೆಂಬರ್ 23ರ ಬಳಿಕ ಕುರ್ಚಿ ಕ್ರಾಂತಿಗೆ ಮತ್ತೆ ಒಂದು ಸ್ಪಷ್ಟತೆ ಅಂತೂ ಸಿಗಲಿಕ್ಕಿದೆ. ಕ್ರಾಂತಿ ಆಗತ್ತಾ ಇಲ್ವಾ, ಸಂಪುಟ ಪುನರ್ರಚನೆಯ, ವಿಸ್ತರಣೆಯ, ಕುರ್ಚಿ ಚೇಂಜಾ, ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿಕ್ಕಿದೆ. ಏನಾಗುತ್ತೆ ನೋಡೋಣ ಇನ್ನು ನೆಕ್ಸ್ಟ್. ಇಷ್ಟೆಲ್ಲ ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಆ ಕ್ರಾಂತಿ ಎಲ್ಲ ಕ್ರಾಂತಿಗೂ ಕೂಡ ರಾಹುಲ್ ಗಾಂಧಿ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿದೆ. ಡಿಸಿಎಂ ಕ್ಯಾಂಪ್ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸಿಎಂ ಕ್ಯಾಂಪ್ ಇಂದ ಸಂಪುಟ ಪುನರ್ರಚನೆಯ ದಾಳ, ಕರ್ನಾಟಕದ ಕದನವನ್ನ ರಾಹುಲ್ ಗಾಂಧಿ ಅವರು ಗಮನಿಸ್ತಾ ಇದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಇದ್ದರೂ ಕೂಡ ಬಿಹಾರ್ ಫಲಿತಾಂಶದ ದಿನವೇ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಪರಾರಿಯಾಗ್ತಾರೆ. ಸದ್ಯ ಕರ್ನಾಟಕ ಪ್ರವಾಸವನ್ನ ರಾಹುಲ್ ಗಾಂಧಿ ಅವರು ಮುಂದೂಡಿದ್ದಾರೆ. ನವೆಂಬರ್ 14ನೇ ತಾರೀಕಿಂದ 22ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಬ್ಯುಸಿ ಇರ್ತಾರೆ, ಭಾರತದಲ್ಲಿ ಇರೋದಿಲ್ಲ. ಯುರೋಪ್ನ ಫಿನ್ಲ್ಯಾಂಡ್ಗೆ ರಾಹುಲ್ ಗಾಂಧಿ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಬಿಹಾರ್ ಚುನಾವಣೆ, ಸಿಕ್ಕಾಪಟ್ಟೆ ಕೆಲಸ, ಇದಾದ ಮೇಲೆ ಅವರು ಫಾರಿನ್ ಟೂರ್. ರಾಜ್ಯದಲ್ಲಿ ನವೆಂಬರ್ 20ನೇ ತಾರೀಕು ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡುವಂತೆ ಸೂಚನೆ ಬಂದಿದೆ ಈಗ. ಸೊ ರಾಹುಲ್ ಗಾಂಧಿ ಆಗಮನದ ತನಕ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮವನ್ನು ಇಡಲಾಗಿದೆ. ನವೆಂಬರ್ 23ರ ಬಳಿಕ ಕುರ್ಚಿ ಕ್ರಾಂತಿಗೆ ಮತ್ತೆ ಒಂದು ಸ್ಪಷ್ಟತೆ ಅಂತೂ ಸಿಗಲಿಕ್ಕಿದೆ. ಕ್ರಾಂತಿ ಆಗತ್ತಾ ಇಲ್ವಾ, ಸಂಪುಟ ಪುನರ್ರಚನೆಯ, ವಿಸ್ತರಣೆಯ, ಕುರ್ಚಿ ಚೇಂಜಾ, ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿಕ್ಕಿದೆ. ಏನಾಗುತ್ತೆ ನೋಡೋಣ ಇನ್ನು ನೆಕ್ಸ್ಟ್. ಇಷ್ಟೆಲ್ಲ ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಆ ಕ್ರಾಂತಿ ಎಲ್ಲ ಕ್ರಾಂತಿಗೂ ಕೂಡ ರಾಹುಲ್ ಗಾಂಧಿ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ.
ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿದೆ. ಡಿಸಿಎಂ ಕ್ಯಾಂಪ್ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸಿಎಂ ಕ್ಯಾಂಪ್ ಇಂದ ಸಂಪುಟ ಪುನರ್ರಚನೆಯ ದಾಳ, ಕರ್ನಾಟಕದ ಕದನವನ್ನ ರಾಹುಲ್ ಗಾಂಧಿ ಅವರು ಗಮನಿಸ್ತಾ ಇದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಇದ್ದರೂ ಕೂಡ ಬಿಹಾರ್ ಫಲಿತಾಂಶದ ದಿನವೇ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಪರಾರಿಯಾಗ್ತಾರೆ. ಸದ್ಯ ಕರ್ನಾಟಕ ಪ್ರವಾಸವನ್ನ ರಾಹುಲ್ ಗಾಂಧಿ ಅವರು ಮುಂದೂಡಿದ್ದಾರೆ. ನವೆಂಬರ್ 14ನೇ ತಾರೀಕಿಂದ 22ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಬ್ಯುಸಿ ಇರ್ತಾರೆ, ಭಾರತದಲ್ಲಿ ಇರೋದಿಲ್ಲ. ಯುರೋಪ್ನ ಫಿನ್ಲ್ಯಾಂಡ್ಗೆ ರಾಹುಲ್ ಗಾಂಧಿ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಬಿಹಾರ್ ಚುನಾವಣೆ, ಸಿಕ್ಕಾಪಟ್ಟೆ ಕೆಲಸ, ಇದಾದ ಮೇಲೆ ಅವರು ಫಾರಿನ್ ಟೂರ್. ರಾಜ್ಯದಲ್ಲಿ ನವೆಂಬರ್ 20ನೇ ತಾರೀಕು ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡುವಂತೆ ಸೂಚನೆ ಬಂದಿದೆ ಈಗ. ಸೊ ರಾಹುಲ್ ಗಾಂಧಿ ಆಗಮನದ ತನಕ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮವನ್ನು ಇಡಲಾಗಿದೆ. ನವೆಂಬರ್ 23ರ ಬಳಿಕ ಕುರ್ಚಿ ಕ್ರಾಂತಿಗೆ ಮತ್ತೆ ಒಂದು ಸ್ಪಷ್ಟತೆ ಅಂತೂ ಸಿಗಲಿಕ್ಕಿದೆ. ಕ್ರಾಂತಿ ಆಗತ್ತಾ ಇಲ್ವಾ, ಸಂಪುಟ ಪುನರ್ರಚನೆಯ, ವಿಸ್ತರಣೆಯ, ಕುರ್ಚಿ ಚೇಂಜಾ, ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿಕ್ಕಿದೆ. ಏನಾಗುತ್ತೆ ನೋಡೋಣ ಇನ್ನು ನೆಕ್ಸ್ಟ್. ಇಷ್ಟೆಲ್ಲ ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಆ ಕ್ರಾಂತಿ, ಎಲ್ಲ ಕ್ರಾಂತಿಗೂ ಕೂಡ ರಾಹುಲ್ ಗಾಂಧಿ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿದೆ. ಡಿಸಿಎಂ ಕ್ಯಾಂಪ್ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸಿಎಂ ಕ್ಯಾಂಪ್ ಇಂದ ಸಂಪುಟ ಪುನರ್ರಚನೆಯ ದಾಳ, ಕರ್ನಾಟಕದ ಕದನವನ್ನ ರಾಹುಲ್ ಗಾಂಧಿ ಅವರು ಗಮನಿಸ್ತಾ ಇದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಇದ್ದರೂ ಕೂಡ ಬಿಹಾರ್ ಫಲಿತಾಂಶದ ದಿನವೇ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಪರಾರಿಯಾಗ್ತಾರೆ. ಸದ್ಯ ಕರ್ನಾಟಕ ಪ್ರವಾಸವನ್ನ ರಾಹುಲ್ ಗಾಂಧಿ ಅವರು ಮುಂದೂಡಿದ್ದಾರೆ. ನವೆಂಬರ್ 14ನೇ ತಾರೀಕಿಂದ 22ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಬ್ಯುಸಿ ಇರ್ತಾರೆ, ಭಾರತದಲ್ಲಿ ಇರೋದಿಲ್ಲ. ಯುರೋಪ್ನ ಫಿನ್ಲ್ಯಾಂಡ್ಗೆ ರಾಹುಲ್ ಗಾಂಧಿ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಬಿಹಾರ್ ಚುನಾವಣೆ, ಸಿಕ್ಕಾಪಟ್ಟೆ ಕೆಲಸ, ಇದಾದ ಮೇಲೆ ಅವರು ಫಾರಿನ್ ಟೂರ್. ರಾಜ್ಯದಲ್ಲಿ ನವೆಂಬರ್ 20ನೇ ತಾರೀಕು ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡುವಂತೆ ಸೂಚನೆ ಬಂದಿದೆ ಈಗ. ಸೊ ರಾಹುಲ್ ಗಾಂಧಿ ಆಗಮನದ ತನಕ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮವನ್ನು ಇಡಲಾಗಿದೆ. ನವೆಂಬರ್ 23ರ ಬಳಿಕ ಕುರ್ಚಿ ಕ್ರಾಂತಿಗೆ ಮತ್ತೆ ಒಂದು ಸ್ಪಷ್ಟತೆ ಅಂತೂ ಸಿಗಲಿಕ್ಕಿದೆ. ಕ್ರಾಂತಿ ಆಗತ್ತಾ ಇಲ್ವಾ, ಸಂಪುಟ ಪುನರ್ರಚನೆಯ, ವಿಸ್ತರಣೆಯ, ಕುರ್ಚಿ ಚೇಂಜಾ, ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿಕ್ಕಿದೆ. ಏನಾಗುತ್ತೆ ನೋಡೋಣ ಇನ್ನು ನೆಕ್ಸ್ಟ್. ಇಷ್ಟೆಲ್ಲ ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಆ ಕ್ರಾಂತಿ, ಎಲ್ಲ ಕ್ರಾಂತಿಗೂ ಕೂಡ ರಾಹುಲ್ ಗಾಂಧಿ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗಿದೆ. ಡಿಸಿಎಂ ಕ್ಯಾಂಪ್ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸಿಎಂ ಕ್ಯಾಂಪ್ ಇಂದ ಸಂಪುಟ ಪುನರ್ರಚನೆಯ ದಾಳ, ಕರ್ನಾಟಕದ ಕದನವನ್ನ ರಾಹುಲ್ ಗಾಂಧಿ ಅವರು ಗಮನಿಸ್ತಾ ಇದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಇದ್ದರೂ ಕೂಡ